ನಮಸ್ಕಾರ. ನಾನು ಈ ದಿನ ಒಂದು ಪಾಯಸ ಮಾಡ್ಕೊಂಬಂದಿದ್ದೀನಿ. ತುಂಬ ಟೇಸ್ಟು, ಬಹಳ ಅಪರೂಪದ್ದು ಮಲೆನಾಡಿನ ಹಳೆಯ ಅಡುಗೆ ಇದು. ದೀವಲ್ಸಿನ ಪಾಯಸ. ದೀವಲ್ಸು ಸಾಮಾನ್ಯಕ್ಕೆ ಎಲ್ರಿಗೂ ಪರಿಚಯ ಇರುತ್ತೆ, ಮಾರ್ಕೆಟಲ್ಲೂ ಬೇಕಾದಷ್ಟು ಸಿಗುತ್ತೆ. ಬನ್ನಿ ಈಗ ದೀವಲ್ಸಿನ ಪಾಯಸದ ವಿಡಿಯೋ ನೋಡ್ತಾ ಹೋಗೋಣ. ಚೆನ್ನಾಗಿ ಬೆಳೆದಿರೋ ಒಂದು ದೀವಲ್ಸನ್ನ ತಗೊಂಡಿದ್ದೀನಿ. ಈಗ ಇದನ್ನು ಹೆಚ್ಚೋಣ. ಈಗ 2 ಭಾಗ ಮಾಡ್ಕೊಂಡಿದ್ದೀನಿ. ನಂತರ ಇನ್ನೂ 4 ಭಾಗ ಮಾಡಬೇಕು. ಇದರ ತಿರುಳಿದೆಯಲ್ಲ ಮೇಲೆ ಲೈಟಾಗಿ ತೆಗಿಬೇಕು, ಸಿಪ್ಪೆ ತೆಗಿಬೇಕು, ಮತ್ತು ಭಾಗ ಮಾಡಿಟ್ಕೊಬೇಕು. ಪಾಯಸಕ್ಕೆ ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ಅದು ದೊಡ್ಡ ಹೆಚ್ಚಿದರೆ ಚೆನ್ನಾಗಾಗೋಲ್ಲ. ಈಗ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಅದರಲ್ಲಿ 3 ಲೋಟ ಆಗೋಷ್ಟು ನೀರು ಹಾಕಿದ್ದೀನಿ. ಈಗ ರುಚಿಗೆ ಉಪ್ಪು ಹಾಗೆ ಪರಿಮಳಕ್ಕೆ ಯಾಲಕ್ಕಿ ಪೌಡ್ರನ್ನ ಹಾಕ್ತೀನಿ. ಈಗ ನೀರು ಕುದೀತಾ ಇದೆ. ಹೆಚ್ಚಿರುವ ಹೋಳುಗಳನ್ನು ಹಾಕ್ತೀನಿ. ಸ್ವಲ್ಪ ಬೇಯಬೇಕು. ಹಾಗೆ ಒಂದು ಪ್ಲೇಟ್ ಮುಚ್ಚೋಣ. ಈಗ ಮುಚ್ಚಿದ ಪ್ಲೇಟ್ ತೆಗೆದಿದ್ದೀನಿ. ದೀವಲ್ಸಿನಕಾಯಿ ಹೋಳುಗಳು ನೋಡಿ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಈಗ ಇದಕ್ಕೆ ಸಕ್ಕರೆ ಹಾಕ್ತೀನಿ ಸ್ವಲ್ಪ. ಪಾಯಸಕ್ಕೆ ಯಾವಾಗಲೂ ಸಕ್ಕರೆ ಮತ್ತು ಬೆಲ್ಲ ಎರಡೂ ಹಾಕಿದರೆ ಟೇಸ್ಟು. ಈಗ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಅದು ಸಿಹಿಯ ರುಚಿಗೆ ತಕ್ಕಂತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಬೆಲ್ಲದ ಜೊತೆ ಹೋಳುಗಳು ಸ್ವಲ್ಪ ಬೇಯಬೇಕು, ಆವಾಗ ಹೋಳು ಸಿಹಿ ಆಗುತ್ತೆ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. 1 ಹೋಳಿನಷ್ಟು ಕಾಯಿ ಹಾಕಿದ್ದೀನಿ. ಹಾಗೆ 1 ಸ್ಪೂನು ಅಕ್ಕಿನ 1 ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಸೇರಿಸಿದ್ದೀನಿ. ಹಾಗೆ 1 ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ದೀವಲ್ಸಿನಕಾಯಿ ಹೋಳುಗಳು ಬೆಲ್ಲದ ಜೊತೆ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿರುವ ಕಾಯಿಯನ್ನು ಹಾಕೋಣ. ಹಾಗೆ 1 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ಸೇರಿಸೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಪಾಯಸ ಚೆನ್ನಾಗಿ ಕುದಿಬೇಕು. ಎಷ್ಟೋ ಜನರಿಗೆ ದೀವಲ್ಸಿಂದ ಪಾಯಸ ಮಾಡೋಕ್ಕೆ ಬರುತ್ತೆ ಅಂತಲೇ ಗೊತ್ತಿಲ್ಲ. ಅದು ತಿಂದು ನೋಡಿದರೆ ಮಾತ್ರ ಅದು ರುಚಿ ಗೊತ್ತಾಗೋದು. ಈಗ ನೋಡಿ ಪಾಯಸ ಕುದೀತಾ ಬಂತು. ಆ ಬಿಳಿ ನೊರೆಗಳು ಪೂರ್ತಿ ಹೋಗಬೇಕು. ಪಾಯಸಕ್ಕೆ ಇನ್ನೂ ಅಷ್ಟು ರುಚಿ ಬರಬೇಕು ಅಂದರೆ 1 ಸ್ಪೂನಷ್ಟು ತುಪ್ಪವನ್ನು ಮೇಲೆ ಹಾಕಬೇಕು. ಈಗ ಒಂದು 2 ನಿಮಿಷ ಹೀಗೆ ಕುದಿಸೋಣ. ತುಪ್ಪ ಎಲ್ಲ ಮಿಕ್ಸ್ ಆಗಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ರುಚಿಯಾದ ದೀವಲ್ಸಿನಕಾಯಿ ಪಾಯಸ ರೆಡಿ ಆಯಿತು. ನೋಡಿದ್ರಲ್ಲ ರುಚಿಯಾದ ದೀವಲ್ಸಿನಕಾಯಿ ಪಾಯಸ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.